4ನೇ ತರಗತಿ ಪಾಠ 2 ಬುದ್ಧಿವಂತ ರಾಮಕೃಷ್ಣ. ಒಂದು ಸಲ ವಿದ್ಯಾಸಾಗರನೆಂಬ ಮಹಾನ್ ಪಂಡಿತ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದನು. ಅವನ ಖ್ಯಾತಿ ಎಲ್ಲ ಕಡೆ ಹಬ್ಬಿತ್ತು. ಸಂಸ್ಕೃತದಲ್ಲಿ ಅವನು ಮಹಾಮೇಧಾವಿಯಾಗಿದ್ದನು. ವಿದ್ಯಾಭಿಮಾನಿಯಾದ ಕೃಷ್ಣದೇವರಾಯ ಅವನನ್ನು ಸ್ವಾಗತಿಸಿ ಸತ್ಕರಿಸಿದನು. ಒಂದು ಸಲ ವಿದ್ಯಾಸಾಗರನೆಂಬ ಮಹಾನ್ ಪಂಡಿತನು ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬರ್ತಾನೆ. ಮಹಾಪ್ರಭು, ನಾನು ನಿಮ್ಮ ಆಸ್ಥಾನದ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದೇನೆ ಎಂದನು ವಿದ್ಯಾಸಾಗರ. ವಿದ್ಯಾಸಾಗರ ಏನಕ್ಕಾಗಿ ಬಂದಿದ್ದಾನೆ? ಕೃಷ್ಣದೇವರಾಯರ ಆಸ್ಥಾನದ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದಾನೆ. ಕೃಷ್ಣದೇವರಾಯ ಅದಕ್ಕೊಪ್ಪಿ ತನ್ನ ಆಸ್ಥಾನದ ಪಂಡಿತರ ಕಡೆ ನೋಡಿದ. ಅವರಾರೂ ವಾದ ಮಾಡಲು ಆಸಕ್ತಿ ತೋರಿಸಲಿಲ್ಲ. ಅದಕ್ಕೆ ಕೃಷ್ಣದೇವರಾಯ ತನ್ನ ಆಸ್ಥಾನದ ಪಂಡಿತರ ಕಡೆ ನೋಡ್ತಾನೆ, ಯಾರಾದರೂ ವಾದ ಮಾಡೋಕ್ಕೆ ರೆಡಿ ಇದ್ದಾರಾ ಅಂತ. ಆದರೆ ಅವರು ಯಾರೂ ವಾದ ಮಾಡೋಕ್ಕೆ ರೆಡಿ ಇರಲ್ಲ. ಎಲ್ಲರೂ ಮೌನವಾಗಿರುವುದನ್ನು ಕಂಡ ವಿದ್ಯಾಸಾಗರ, ಇಂಥ ದೊಡ್ಡ ರಾಜನ ಆಸ್ಥಾನದಲ್ಲಿ ನನ್ನನ್ನು ಸೋಲಿಸುವ ಒಬ್ಬ ಪಂಡಿತನೂ ಇಲ್ಲವೆನ್ನುವುದು ಬೇಸರದ ಸಂಗತಿ. ಈ ವಿಷಯ ಮೊದಲೇ ತಿಳಿದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ ಎಂದನು. ಅವನ ಜೊತೆ ವಾದ ಮಾಡಲು ಒಪ್ಪಿಕೊಳ್ಳದಿದ್ದಾಗ, ಯಾರು ಮುಂದಾಗದಿದ್ದಾಗ ಅವನು ನಾನು ಈ ರೀತಿ ಆಗತ್ತೆ ಅಂದಿದ್ರೆ ನಾನು ಇಲ್ಲಿಗೆ ಬರ್ತಾನೆ ಇರಲಿಲ್ಲ ಅಂತ ಹೇಳ್ತಾನೆ. ಆಗ ತೆನಾಲಿ ರಾಮಕೃಷ್ಣ ಎದ್ದು ನಿಂತು, ಇಷ್ಟು ಬೇಗನೆ ನೀವು ಈ ತೀರ್ಮಾನಕ್ಕೆ ಬರಬೇಡಿ ಎಂದನು. ಆವಾಗ ತೆನಾಲಿ ರಾಮಕೃಷ್ಣ ಎದ್ದು ನಿಂತು, ಇಷ್ಟು ಬೇಗ ಈ ತೀರ್ಮಾನಕ್ಕೆ ಬರಬೇಡಿ ಅಂತ ಹೇಳ್ತಾನೆ. ವಿದ್ಯಾಸಾಗರನ ಅವನತ್ತ ನೋಡಿ, ನೀವು ಯಾರು ಎಂದು ಕೇಳಿದನು. ನಾನು 1-2 ಗ್ರಂಥಗಳನ್ನು ಬರೆದಿದ್ದೇನೆ, ನನ್ನನ್ನು ತೆನಾಲಿ ರಾಮಕೃಷ್ಣ ಎನ್ನುತ್ತಾರೆ ಎಂದನು. ನಾನು 1-2 ಗ್ರಂಥ ಬರೆದಿದ್ದೇನೆ, ನನ್ನ ಹೆಸರು ತೆನಾಲಿ ರಾಮಕೃಷ್ಣ ಅಂತ ಹೇಳ್ತಾನೆ. ವಿದ್ಯಾಸಾಗರನ ಮುಖ ಅರಳಿತು. ಇದನ್ನು ಕೇಳ್ಬಿಟ್ಟು ಅವನ ಮುಖ ಅರಳಿತು. ಯಾಕಂದರೆ ಅವನ ಜೊತೆ ವಾದ ಮಾಡೋಕ್ಕೆ ಯಾರೋ ಇದ್ದಾರೆ ಅಂತ ಅವನಿಗೆ ಖುಷಿಯಾಯಿತು. ಹಾಗಾಗಿ ಅವನ ಮುಖ ಅರಳಿತು. ಹೌದೇನು, ನಾನು ನಿಮ್ಮ ಬುದ್ಧಿವಂತಿಕೆಯ ಬಗ್ಗೆ ಕೇಳಿದ್ದೇನೆ. ಆದರೆ ಬುದ್ಧಿಚಾತುರ್ಯಕ್ಕಿಂತ ಮುಖ್ಯವಾಗಿ ಆಳವಾದ ಅಧ್ಯಯನ ಮಾಡಿರುವವರು ಮಾತ್ರ ನನ್ನೊಂದಿಗೆ ವಾದ ಮಾಡಲು ಸಾಧ್ಯ. ಅಂದರೆ ಬರೀ ಚಾತುರ್ಯ ಇದ್ದರೆ ಸಾಲದು, ಆಳವಾಗಿ ಅಧ್ಯಯನ ಮಾಡಿರಬೇಕು ನನ್ನ ಹತ್ರ ವಾದ ಮಾಡೋಕ್ಕೆ ಅಂತ ಹೇಳ್ತಾ ಇದ್ದಾನೆ. ಯಾಕಂದರೆ ಅವನು ತನ್ನನ್ನು ತಾನು ಭಾಳ ಆಳವಾಗಿ ಅಧ್ಯಯನ ಮಾಡಿದ್ದೇನೆ ಅಂತ ಅವನಿಗೆ ಅಹಂಕಾರ ಇದೆ. ಅದು ನನಗೂ ತಿಳಿದಿದೆ. ನೀವು ಯಾವ ಗ್ರಂಥದ ಮೇಲೆ ವಾದ ಮಾಡುತ್ತೀರಿ? ಪ್ರಶ್ನಿಸಿದ ರಾಮಕೃಷ್ಣ. ಇದಕ್ಕೆ ವಿದ್ಯಾಸಾಗರ, ನಿಮಗೆ ಇಷ್ಟವಾದ ಯಾವುದೇ ಸಂಸ್ಕೃತ ಗ್ರಂಥವಾಗಬಹುದು ಎಂದನು. ಯಾವ ಗ್ರಂಥದ ಬಗ್ಗೆ ವಾದ ಮಾಡ್ತೀರಾ ಅಂತ ಕೇಳಿದಾಗ, ನಿಮಗೆ ಇಷ್ಟವಾದ ಯಾವುದಾದ್ರು ಗ್ರಂಥದ ಬಗ್ಗೆ ಅಂತ ಹೇಳ್ತಾನೆ. ಹಾಗಾದರೆ ನಾಳೆ ಸಂಜೆ ಇದೇ ಹೊತ್ತಿಗೆ ನಿಮ್ಮೊಂದಿಗೆ ವಾದ ಮಾಡಲು ಸಿದ್ಧನಾಗಿ ಬರುತ್ತೇನೆ ಎಂದನು ರಾಮಕೃಷ್ಣ. ಓಕೆ, ನಾಳೆ ಸಂಜೆ ನಿಮ್ಮ ಜೊತೆ ವಾದ ಮಾಡಲು ಬರ್ತೀನಿ ಅಂತ ಹೇಳ್ತಾನೆ. ಮಾರನೆಯ ದಿನ ವಿದ್ಯಾಸಾಗರನ ಹೆಮ್ಮೆಯಿಂದ ಆಸ್ಥಾನವನ್ನು ಪ್ರವೇಶಿಸಿ ತನ್ನ ಪೀಠದಲ್ಲಿ ಕುಳಿತನು. ಇವನೆಂಥ ವಾದ ಮಾಡುತ್ತಾನೆಂದು ಎಲ್ಲರೂ ಅಚ್ಚರಿಯಿಂದ ಕಾದು ಕುಳಿತಿದ್ದರು. ಇವನೇನು ವಾದ ಮಾಡ್ತಾನೆ ಅಂದ್ಬಿಟ್ಟು ಎಲ್ಲರೂ ಅವನತ್ತ ನೋಡ್ಕೊತ, ಉಳಿದ ಆಸ್ಥಾನದ ಪಂಡಿತರೆಲ್ಲ ನೋಡ್ಕೊತ ಕೂತರು. ಜೊತೆ ಕೃಷ್ಣದೇವರಾಯನು ಕೂತ್ಕೊಂಡ. ರಾಮಕೃಷ್ಣ ಸ್ವಲ್ಪ ಹೊತ್ತಿನ ಅನಂತರ ಬಟ್ಟೆಯಲ್ಲಿ ಸುತ್ತಿದ ಕಟ್ಟನ್ನು ಸೇವಕನ ಹತ್ತಿರ ಹಿಡಿದುಕೊಂಡು ಸಭೆಗೆ ಬಂದನು. ಆ ಕಟ್ಟಿನಲ್ಲಿ ಏನಿದೆ ಎಂದು ಯಾರಿಗೂ ಊಹೆ ಮಾಡಲಾಗಲಿಲ್ಲ. ಒಂದು ಬಟ್ಟೆಯಲ್ಲಿ ಸುತ್ತಿರೋ ಕಟ್ಟನ್ನು ಹಿಡ್ಕೊಂಡು ಬರ್ತಾನೆ, ಸೇವಕ ಹಿಡ್ಕೊಂಡು ಬರ್ತಾನೆ. ಆವಾಗ ಅದರಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ. ರಾಮಕೃಷ್ಣ ತನ್ನ ಪೀಠದಲ್ಲಿ ಕುಳಿತು ವಿದ್ಯಾಸಾಗರನಿಗೆ ಹೇಳಿದನು, ನಾನು ಸಿದ್ಧನಾಗಿದ್ದೇನೆ ಸ್ವಾಮಿ, ನಾನು ಸಿದ್ಧ. ಪ್ರಾರಂಭಿಸೋಣ. ರಾಮಕೃಷ್ಣ ತನ್ನ ಪೀಠದಲ್ಲಿ ಕೂತು ನಾನು ಸಿದ್ಧನಾಗಿದ್ದೇನೆ ಅಂತ ಹೇಳ್ತಾನೆ ವಿದ್ಯಾಸಾಗರನಿಗೆ. ವಿದ್ಯಾಸಾಗರ, ವಾದಕ್ಕೆ ಯಾವುದೇ ಗ್ರಂಥವನ್ನು ನಾನು ಆರಿಸಿಕೊಳ್ಳಬಹುದೆಂದು ತಾವು ಹೇಳಿದ್ದೀರಿ ಎಂದನು. ರಾಮಕೃಷ್ಣ
ಇದಕ್ಕೆ ವಿದ್ಯಾಸಾಗರ, ಹೌದು, ಯಾವುದನ್ನು ಬೇಕಾದರೂ ಆರಿಸಿಕೊಳ್ಳಿ ಎಂದನು ರಾಮಕೃಷ್ಣ. ಯಾವುದಾದ್ರು ಗ್ರಂಥವನ್ನು ಆರಿಸಿಕೊಳ್ಳಿ ಅಂತ ಹೇಳಿದ್ರು. ತನ್ನ ಎದುರಿಗಿದ್ದ ಕಟ್ಟನ್ನು ತೋರಿಸಿ, ನಾನು ಈಗ ಈ ತಿಲಕಾಷ್ಟ ಮಹಿಷ ಬಂಧನದ ಮೇಲೆ ವಾದ ಮಾಡುತ್ತೇನೆ, ಆರಂಭಿಸಲೇ ಎಂದನು. ತಿಲಕಾಷ್ಟ ಮಹಿಷ ಬಂಧನ. ಆಶ್ಚರ್ಯದಿಂದ ವಿದ್ಯಾಸಾಗರ ಏನಂತ ಹೇಳ್ತಾನೆ, ತಿಲಕಾಷ್ಟ ಮಹಿಷ ಬಂಧನ. ವಿದ್ಯಾಸಾಗರನ ಕಣ್ಣರಳಿಸಿ ಅದು ಎಂದು ತೊದಲಿದನು. ಏನು ಅದು ಯಾವ ಗ್ರಂಥ ಅಂತ ಅವನಿಗೆ ಗೊತ್ತಾಗಲಿಲ್ಲ. ಅದಕ್ಕೆ ಅವನಿಗೆ ಗಾಬರಿ ಆಯಿತು, ಇದ್ಯಾವುದಪ್ಪ ಅಂತ. ಏಕೆ ನಿಮಗೆ ತಿಲಕಾಷ್ಟ ಮಹಿಷ ಬಂಧನ ತಿಳಿದಿಲ್ಲವೇ? ಇದು ನಮ್ಮೂರಿನಲ್ಲಿ ದನ ಕಾಯುವ ಹುಡುಗರಿಗೂ ಗೊತ್ತು ಎಂದು ಹೆಮ್ಮೆಯಿಂದ ಹೇಳಿದನು ರಾಮಕೃಷ್ಣ. ಇದು ನಮ್ಮ ದನ ಕಾಯುವ ಹುಡುಗರಿಗೂ ಗೊತ್ತಿರುತ್ತೆ ಅಂತ ಹೇಳ್ದ. ವಿದ್ಯಾಸಾಗರ ತಲೆ ಕೆರೆದುಕೊಂಡನು, ಮುಖ ಮಂಕಾಯಿತು. ಎಷ್ಟು ಯೋಚಿಸಿದರೂ ತಿಲಕಾಷ್ಟ ಮಹಿಷ ಬಂಧನ ಗ್ರಂಥ ಅವನ ನೆನಪಿಗೆ ಬರಲಿಲ್ಲ. ಇದೊಂದು ಹೇಗೆ ನನ್ನ ಕಣ್ಣು ತಪ್ಪಿಸಿಕೊಂಡಿತು ಎಂದು ಅವನು ಪೇಚಾಡಿಕೊಂಡನು. ಅವನು ಓದಿರೋ ಗ್ರಂಥಗಳಲ್ಲಿ ಈ ಹೆಸರೇ ಇಲ್ವಲ್ಲಪ್ಪ, ಇದು ಎಲ್ಲಿಂದ ಬಂತು ಅಂತ ಅವನಿಗೆ ತಲೆ ಕೆಟ್ಟಿ ಅವನಿಗೆ ಪೇಚಾಡೋ ಹಾಗಾಯಿತು. ಮಹಾಪ್ರಭು, ಏಕೋ ನನ್ನ ದೇಹದ ಆರೋಗ್ಯ ಸರಿಯಿಲ್ಲ. ವಾದವನ್ನು ನಾಳೆ ಆರಂಭಿಸಲು ಅಪ್ಪಣೆ ಕೊಡಿ ಎಂದು ವಿದ್ಯಾಸಾಗರನು ಮಹಾರಾಜನನ್ನು ಬೇಡಿಕೊಂಡನು. ಆಗಬಹುದು, ರಾಜ ಅಪ್ಪಣೆ ಕೊಟ್ಟನು. ತಕ್ಷಣ ವಿದ್ಯಾಸಾಗರ ಜಾಗ ಖಾಲಿ ಮಾಡಿದನು. ರಾಮಕೃಷ್ಣನು ಏನೂ ಮಾತನಾಡದೆ ಮನೆಗೆ ಹೋದನು. ಈಗ ಏನು ಮಾಡ್ದ ಅವನು, ಆ ಗ್ರಂಥದ ಬಗ್ಗೆ ಅವನಿಗೇನೂ ತಿಳಿಲಿಲ್ಲ. ಹಾಗಾಗಿ ಅವನು ಅಲ್ಲಿಂದ ಹೊರಡಬೇಕಾಗಿತ್ತು. ಅದಕ್ಕೆ ತನ್ನ ಆರೋಗ್ಯ ಸರಿಗಿಲ್ಲ ಅಂತ ಹೇಳ್ಬಿಟ್ಟು ಪ್ರಭುಗಳಿಗೆ ಹೇಳಿ ಹೊರಡಬೇಕು ಅಂದೆ ಅಲ್ಲಿಂದ ಜಾಗ ಖಾಲಿ ಮಾಡ್ದ. ರಾಮಕೃಷ್ಣನು ಅವ್ರ ಮನೆಗೆ ಹೋದರು. ಮರುದಿನ ಅದೇ ಸಮಯಕ್ಕೆ ಅದೇ ಕಟ್ಟನ್ನು ತೆಗೆದುಕೊಂಡು ರಾಮಕೃಷ್ಣ ಗಂಭೀರವಾಗಿ ಸಭೆಗೆ ಬಂದನು. ಆದರೆ ಬಹಳ ಹೊತ್ತಾದರೂ ವಿದ್ಯಾಸಾಗರ ಬರಲೇ ಇಲ್ಲ. ಅವನನ್ನು ಕರೆತರಲು ಆಳುಗಳು ಹೋದರು. ಆದರೆ ವಿದ್ಯಾಸಾಗರ ರಾತ್ರೋರಾತ್ರಿ ಅಲ್ಲಿಂದ ಪಲಾಯನ ಮಾಡಿರುವ ವಿಷಯ ತಿಳಿಯಿತು. ವಿದ್ಯಾಸಾಗರ ಆ ಗ್ರಂಥದ ಬಗ್ಗೆ ಅವನಿಗೇನು ಗೊತ್ತಿಲ್ವಲ್ಲ, ಹಾಗಾಗಿ ಅವನು ಹೆದರ್ಕೊಂಡು ರಾತ್ರಿನೇ ಹೋಗ್ಬಿಟ್ಟ. ಇಡೀ ಸಭೆ ರಾಮಕೃಷ್ಣನಿಗೆ ಜಯಕಾರ ಹಾಕಿತು. ನಿನ್ನಿಂದ ನನ್ನ ಆಸ್ಥಾನದ ಮರ್ಯಾದೆ ಉಳಿಯಿತು. ನಾನು ತಿಲಕಾಷ್ಟಮೇಶ ಬಂಧನ ಎಂಬ ಗ್ರಂಥವನ್ನು ಕೇಳಿಯೇ ಇಲ್ಲ. ಎಲ್ಲಿ ಅದನ್ನು ಕೊಡು ನೋಡೋಣ ಎಂದು ಕೃಷ್ಣದೇವರಾಯನು ಮೆಚ್ಚುಗೆಯಿಂದ ನುಡಿದರು. ಶ್ರೀಕೃಷ್ಣದೇವರಾಯರು ಆ ಪುಸ್ತಕವನ್ನು ಓದಿರಲ್ಲ, ನಾನು ಇದ್ರ ಬಗ್ಗೆ ಕೇಳಿಲ್ಲ, ಕೊಡು ಅಂತ ಕೇಳ್ತಾರೆ. ರಾಮಕೃಷ್ಣನು ಕಟ್ಟನ್ನು ಬಿಚ್ಚಿದನು. ಅದರಲ್ಲಿ ಒಂದಷ್ಟು ಕಟ್ಟಿಗೆಗಳನ್ನು ಒಂದು ಹಗ್ಗದಿಂದ ಕಟ್ಟಲಾಗಿತ್ತು. ರಾಜ ಆಶ್ಚರ್ಯದಿಂದ ಇದೇನಿದು ಎಂದನು. ಕಟ್ಟಿಗೆಯನ್ನು ಒಂದು ಹಗ್ಗದಲ್ಲಿ ಕಟ್ಟಲಾಗಿತ್ತು, ಅದನ್ನು ಬಟ್ಟೆಯಲ್ಲಿ ಸುತ್ತಲಾಗಿತ್ತು. ಅದೇನು ಅಂತ ರಾಜ ಕೇಳ್ತಾನೆ. ಆಗ ರಾಮಕೃಷ್ಣನು, ಇದು ಎಳ್ಳಿನ ಕಡ್ಡಿಗಳು, ಅಂದರೆ ತಿಲಕಾಷ್ಟ. ಇದು ಎಮ್ಮೆ ಕಟ್ಟುವ ಹಗ್ಗ, ಅಂದರೆ ಮಹಿಷ ಬಂಧನ. ಅದೇ ತಿಲಕಾಷ್ಟ ಮಹಿಷ ಬಂಧನ. ಮಹಿಷ ಅಂದರೆ ಎಮ್ಮೆ, ತಿಲಕಾಷ್ಟ ಅಂದರೆ ಎಳ್ಳಿನ ಕಡ್ಡಿಗಳು. ಇದ್ಯಾವುದೋ ಮಹಾಗ್ರಂಥವಿರಬೇಕೆಂದು ಹೆದರಿ ಪಾಪ ವಿದ್ಯಾಸಾಗರ ಓಡಿ ಹೋದನು ಎಂದನು. ಎಲ್ಲರ ನಗು ಬಹಳ ಹೊತ್ತು ಸಭಾಸ್ಥಾನವನ್ನು ತುಂಬಿತ್ತು. ರಾಮಕೃಷ್ಣನ ಬುದ್ಧಿವಂತಿಕೆಯನ್ನು ಮೆಚ್ಚಿದ ಕೃಷ್ಣದೇವರಾಯ ಅವನನ್ನು ಸನ್ಮಾನಿಸಿದರು. ಅದಕ್ಕೆ ಕೃಷ್ಣದೇವರಾಯನಿಗೆ ಖುಷಿಯಾಯಿತು, ತನ್ನ ಆಸ್ಥಾನದ ಮರ್ಯಾದೆ ಉಳಿತು ಅಂತ ಅವನಿಗೆ ಖುಷಿಯಾಗಿ ಅವನಿಗೆ ಸತ್ಕಾರ ಮಾಡಿದರು. ನೆಕ್ಸ್ಟ್, ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಈ ಪಾಠದ ಬಗ್ಗೆ ಈಗ ಪ್ರಶ್ನೋತ್ತರಗಳನ್ನು ಬರೆಯೋಣ. ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದವರು ಯಾರು ಎಲ್ಲರಿಗೂ ಗೊತ್ತು. ವಿದ್ಯಾಸಾಗರನೆಂಬ ಪಂಡಿತನು ಬಂದನು. ವಿದ್ಯಾಸಾಗರನು ಕೃಷ್ಣದೇವರಾಯನಿಗೆ ಹಾಕಿದ ಸವಾಲು ಯಾವುದು? ನಿಮ್ಮ ಆಸ್ಥಾನದ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದೇನೆ ಎಂದು ಸವಾಲನ್ನು ಹಾಕ್ತಾನೆ. ವಿದ್ಯಾಸಾಗರನೊಂದಿಗೆ ವಾದ ಮಾಡಲು ಒಪ್ಪಿಕೊಂಡವರು ಯಾರು ಒಪ್ಕೊಂಡ್ರೋ? ತೆನಾಲಿ ರಾಮಕೃಷ್ಣನು ವಿದ್ಯಾಸಾಗರನೊಂದಿಗೆ ವಾದ ಮಾಡಲು ಒಪ್ಪಿಕೊಂಡನು. ತೆನಾಲಿ ರಾಮಕೃಷ್ಣನು ವಾದಕ್ಕೆ ಯಾವ ಗ್ರಂಥವನ್ನು ಆರಿಸಿಕೊಂಡನೋ? ಯಾವ ಗ್ರಂಥ ಆರಿಸಿಕೊಂಡ? ತಿಲಕಾಷ್ಟ ಮಹಿಷ ಬಂಧನ ಗ್ರಂಥವನ್ನು ಆರಿಸಿಕೊಂಡನು.
2-3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ವಿದ್ಯಾಸಾಗರನು ಕೃಷ್ಣದೇವರಾಯನ ಆಸ್ಥಾನಕ್ಕೆ ಏಕೆ ಬಂದನು? ವಿದ್ಯಾಸಾಗರನು ಕೃಷ್ಣದೇವರಾಯನ ಆಸ್ಥಾನದ ಪಂಡಿತರೊಡನೆ ವಾದ ಮಾಡಲು ಬಂದನು. ವಿದ್ಯಾಸಾಗರನ ಮುಖ ಏಕೆ ಅರಳಿತು? ಕೃಷ್ಣದೇವರಾಯ ಆಸ್ಥಾನದಲ್ಲಿ ವಿದ್ಯಾಸಾಗರನನ್ನು ಸೋಲಿಸಲು ಯಾರೂ ಮುಂದಾಗದಿದ್ದಾಗ ತೆನಾಲಿರಾಮನು ನಾನಿದ್ದೇನೆ ಎಂದಾಗ ವಿದ್ಯಾಸಾಗರನ ಮುಖ ಅರಳಿತು. ತಿಲಕಾಷ್ಟ ಮಹಿಷಬಂಧನ ಎಂದರೇನು? ತಿಲಕಾಷ್ಟ ಎಂದರೆ ಎಳ್ಳಿನ ಕಡ್ಡಿ, ಮಹಿಷಬಂಧನ ಎಂದರೆ ಎಮ್ಮೆ ಕಟ್ಟುವ ಹಗ್ಗ. ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು? ಯಾರು ಯಾರಿಗೆ ಹೇಳಿದರು ಅನ್ನೋದನ್ನು ಹೇಳಬೇಕು. ಈ ವಿಷಯ ಮೊದಲೇ ತಿಳಿದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ. ಇದನ್ನು ಯಾರು ಹೇಳಿದ್ರು? ವಿದ್ಯಾಸಾಗರನು ಹೇಳಿದ ಮಾತು ಆಸ್ಥಾನದ ಪಂಡಿತರಿಗೆ ಹೇಳಿದ ಮಾತು. ಯಾವುದನ್ನು ಬೇಕಾದರೂ ಆರಿಸಿಕೊಳ್ಳಿ. ವಿದ್ಯಾಸಾಗರನು ಹೇಳಿದ ಮಾತು ತೆನಾಲಿ ರಾಮಕೃಷ್ಣನಿಗೆ ಹೇಳಿದ ಮಾತು. ಇದು ನಮ್ಮೂರಿನ ದನ ಕಾಯುವ ಹುಡುಗರಿಗೂ ಗೊತ್ತು. ತೆನಾಲಿ ರಾಮಕೃಷ್ಣನು ಹೇಳಿದ ಮಾತು ವಿದ್ಯಾಸಾಗರನಿಗೆ ಹೇಳಿದ ಮಾತು. ಮಹಾಪ್ರಭು, ಏಕೋ ನನ್ನ ದೇಹದಾರೋಗ್ಯ ಸರಿಯಿಲ್ಲ. ವಿದ್ಯಾಸಾಗರನು ಹೇಳಿದ ಮಾತು ಕೃಷ್ಣದೇವರಾಯನಿಗೆ ಹೇಳಿದ ಮಾತು. ಆ ಗ್ರಂಥದ ಬಗ್ಗೆ ಅವನೇನು ತಿಳಿದೇ ಹೋದಾಗ ಅವನು ದೇಹದಾರೋಗ್ಯ ಸರಿಗಿಲ್ಲ ಅಂತ ಹೇಳ್ತಾನಲ್ಲ, ಆ ಸಂದರ್ಭದಲ್ಲಿ. ಮಾದರಿಯಂತೆ ಕೂಡಿಸಿ ಬರೆಯಿರಿ. ಎಮ್ಮೆ ಪ್ಲಸ್ಗಳು ಎಮ್ಮೆಗಳು ಗ್ರಂಥಗಳು, ಕಣ್ಣು ಪ್ಲಸ್ಗಳು ಕಣ್ಣುಗಳು. ಈ ಕೆಳಗಿನ ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ. ನಾವು ಶಾಲೆಗೆ ಹೋಗುತ್ತೇನೆ. ನಾವು ಶಾಲೆಗೆ ಹೋಗುತ್ತೇನೆ ಅಲ್ಲ, ನಾವು ಶಾಲೆಗೆ ಹೋಗುತ್ತೇವೆ. ವೇ ಮಾಡಬೇಕಿದು. ನಾನು ಶಾಲೆಗೆ ಹೋಗುತ್ತೇನೆ. ನಾವು ಇದ್ದಿದ್ದಿಲ್ಲಿ ನಾನು ಮಾಡಬೇಕು. ನಾವು ಶಾಲೆಗೆ ಹೋಗುತ್ತೇವೆ, ಇಲ್ಲ ಹಾಗೂ ಮಾಡ್ಬೋದು. ನಾವು ಶಾಲೆಗೆ ಹೋಗುತ್ತೇವೆ ಮಾಡ್ಬೋದು, ಇಲ್ಲ ನಾನು ಶಾಲೆಗೆ ಹೋಗುತ್ತೇನೆ. ಶೀಲಾ ಕತೆ ಬರೆಯುತ್ತಾನೆ. ಶೀಲಾ ಕತೆ ಬರೆಯುತ್ತಾಳೆ. ಇಂದು ಮಳೆ ಬರುವ ಸಾಧ್ಯತೆ ಇವೆ. ಇಂದು ಮಳೆ ಬರುವ ಸಾಧ್ಯತೆ ಇದೆ. ನಮ್ಮ ತರಗತಿಯಲ್ಲಿ ಹುಡುಗ ಇದ್ದಾರೆ. ನಮ್ಮ ತರಗತಿಯಲ್ಲಿ ಹುಡುಗ ಇದ್ದಾನೆ. ಕಾಡಿನಲ್ಲಿ ಮರಗಳು ಇದೆ. ಕಾಡಿನಲ್ಲಿ ಮರಗಳು ಇವೆ. ಇಲ್ಲೊಂದು ಪದ್ಯ ಇದೆ, ಕವನ ಓದಿ ಇದಕ್ಕೊಂದು ಹೆಸರು ಸೂಚಿಸಿ. ಕೋತಿಯೊಂದು ಬಂದಿತು, ಮಡಿಕೆಯನ್ನು ತಂದಿತು. ಅಂಗಡಿಗೆ ಹೋಯಿತು, ಬೇಳೆ ಬೆಲ್ಲ ತಂದಿತು. ಒಲೆಯ ಮೇಲೆ ಇಟ್ಟಿತು, ಪಾಯಸವನ್ನು ಮಾಡಿತು. ಸೌಟು ಇಲ್ಲದಾಯಿತು, ಬಾಲ ಹಾಕಿ ತಿರುವಿತು. ಬಾಲ ಸುಟ್ಟು ಹೋಯಿತು, ತಾನು ಅಳುತ್ತಾ ಕುಳಿತಿತು. ಚೆನ್ನಾಗಿದೆ ಅಲ್ವಾ ಕವನ? ಸಂಭಾಷಣೆ ಓದಿ ಇದನ್ನು ಕಥೆಯ ರೂಪದಲ್ಲಿ ಬರೆಯಿರಿ. ಇಲ್ಲಿ ಒಂದು ಸಂಭಾಷಣೆಯನ್ನು ಕೊಟ್ಟಿದ್ದಾರೆ, ಅದನ್ನು ನಾವು ಕಥೆ ರೂಪದಲ್ಲಿ ಬರಿಬೇಕು. ಒಂದು ರಾಜ್ಯದಲ್ಲಿ ಮಂತ್ರಿ ಇದ್ದನು. ಅವನು ಕೈದಿಗಳನ್ನು ನೋಡಲು ಸೆರೆಮನೆಗೆ ಬರುತ್ತಾನೆ. ಅಲ್ಲಿ ಸೈನಿಕ ಪ್ರತಿಯೊಬ್ಬರನ್ನು ತೋರಿಸುತ್ತಾನೆ. ಈ ಯುವಕ ಯಾರು ಎಂದು ಮಂತ್ರಿ ಕೇಳುತ್ತಾನೆ. ನಿನ್ನೆ ತಾನೇ ಬಂದ ಅಪರಾಧಿ ಎಂದು ಸೈನಿಕ ಹೇಳುವನು. ಅಯ್ಯೋ, ನೀನು ಮಾಡಿದ ಅಪರಾಧವೇನು ಎಂದು ಮಂತ್ರಿ ಕೇಳಿದಾಗ ಆ ಯುವಕನು, ಸ್ವಾಮಿ, ನಾನು ಬೀದಿಯಲ್ಲಿ ಬರುವಾಗ ನೆಲದ ಮೇಲೆ ಬಿದ್ದಿದ್ದ ಹಗ್ಗದ ತುಂಡನ್ನು ಕಂಡೆ. ಯಾರಿಗೂ ಅದು ಬೇಕಿಲ್ಲವೆಂದು ತಿಳಿದು ಕೈಗೆತ್ತಿಕೊಂಡು ಮನೆಗೆ ನಡೆದೆ ಎಂದು ಹೇಳಿದನು. ಆಗ ಮಂತ್ರಿಯು ಸೈನಿಕನ ಕಡೆ ತಿರುಗಿ, ಏನಯ್ಯ, ಹಗ್ಗದ ತುಂಡನ್ನು ತೆಗೆದುಕೊಂಡಿದ್ದಕ್ಕೆ ಇಂತಹ ಶಿಕ್ಷೆಯೇ ಎಂದನು. ಆಗ ಸೈನಿಕನು, ಸ್ವಾಮಿ, ಹಗ್ಗದ ತುದಿಯಲ್ಲಿ ಏನಿತ್ತೆಂದು ಅವನನ್ನೇ ಕೇಳಿ ಎಂದ.
ಆಗ ಯುವಕನು, ನನ್ನ ಗ್ರಹಚಾರ ಸ್ವಾಮಿ ಹಗ್ಗದ ತುದಿಯಲ್ಲಿ ಹಸುವನ್ನು ಕಟ್ಟಿತ್ತು ಎಂದನು. ಕೇಳಿದ್ರ ಕತೆನ? ಹಗ್ಗದ ತುದಿಯಲ್ಲಿ ಏನಿತ್ತು? ಹಸು ಇತ್ತು. ನಾನು ಹಗ್ಗವನ್ನು ತಗೊಂಡೆ, ಆ ಹಗ್ಗದ ತುದಿಯಲ್ಲಿ ಏನಿತ್ತು? ಹಸುವನ್ನು ಕಟ್ಟಿದ್ರು ಅಂತ ಹೇಳ್ತಾನೆ. ಓಕೆ, ಈಗ 2ನೇ ಪಾಠ ತೆನಾಲಿ ಬುದ್ಧಿವಂತ ರಾಮಕೃಷ್ಣ. ಇಲ್ಲಿಗೆ ಎಲ್ಲ ಚಟುವಟಿಕೆ ಪ್ರಶ್ನೋತ್ತರ ಎಲ್ಲವೂ ಮುಗಿಯುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ.